ಪವಿನ ನೋಡಿದ್ರೆ ಪವಿ ಅಂದ್ರೆ ಪವಿನ ಈ ರಾತ್ರಿ ಜಾಗರಣೆ ಮಾಡಿಸ್ತೀನಿ. ಟೈಮ್ ನೋಡ್ತಿದ್ದೀರಾ ಗೈಸ್ ನೀವು? 12:15. ಅವಳು ಬರ್ತಾಳೆ, ಪಕ್ಕ ಅವಳು ರಿವೆಂಜ್ ತೀರಿಸ್ಕೊಂತಾಳೆ, ಬಿಡಲ್ಲ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸಂಧ್ಯಾ ವ್ಲಾಗ್ಸ್ ಲೇಸಿಯಾಗಿ ಹೇಳ್ದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಟೈಮ್ ಬಂದು ಅಷ್ಟಾಗಿದೆ ಗೈಸ್. ಟೈಮ್ ಎಷ್ಟಾಗಿದೆ ಗೊತ್ತಾ? ಇಲ್ಲಿ ನಿಮ್ಗೆ ಗಡಿಯಾರನೂ ಇಲ್ಲ ತೋರ್ಸೋಣ ಅಂದ್ರೆ. ಅಂಡ್ ಇವತ್ ನಾನೇನ್ ಮಾಡಕ್ ಹೊರಟಿದೀನಿ ಅಂದ್ರೆ, ಸೊ ಏನಪ್ಪ ಕಂಟೆಂಟ್ ಕೊಡೋದು, ಏನ್ ನಿಮ್ಗೋಸ್ಕರ ಏನ್ ಕಂಟೆಂಟ್ ಕೊಡೋದು, ಲೈಕ್ ಅದೊಂಥರ ಥ್ರಿಲ್ ಆಗಿರ್ಬೇಕು. ನಾನು ಎಡಿಟ್ ಮಾಡ್ಬೇಕಾದ್ರೂ ನನಗ್ ಬೋರ್ ಅನ್ಸ್ಬಾರ್ದು, ಆತರ ಯಾವ್ದಾದ್ರು ಕಂಟೆಂಟ್ ಮಾಡೋಣ ಅಂತ ಇದ್ದೆ. ಸಡನ್ ಫ್ಲಾಶ್ ಆಯ್ತು. ನನ್ನ ತಂಗಿ ನಾಳೆ ಪಲಾವ್ ಮಾಡು ಅಂತ ಹೇಳಿದೆ ನಮ್ಮಮ್ಮ. ಅದಕ್ಕೆ ಅವಳು ಇವಾಗ ಪಾತ್ರೆ ತೊಳಿತಿದ್ದಾಳೆ. ಎಷ್ಟು ಗಂಟೆ ಆಗಿ ಗೊತ್ತಾ? ಇಲ್ಲಿ ಫಸ್ಟ್ ಹೋಗಿ ತೋರಿಸ್ಬಿಡ್ತೀನಿ ನಿಮ್ಗೆ. ಬಿಕಾಸ್ ಅವ್ಳು ಪಾತ್ರೆ ತೊಳೆದಾಗ್ಬಿಟ್ಟಿದ್ರೆ ನನ್ನ ತಂಗಿ ಎಷ್ಟು ಹಾರ್ಡ್ ವರ್ಕಿಂಗ್ ಗೈಸ್, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗ್. ಪುಣ್ಯ ಮಾಡಿದ್ದಾನೆ ಅವಳಂತ ತಂಗಿ ನಾನು ಬೆಳಿಗ್ಗೆ. ಅದೇನಂದ್ರೆ ನಮ್ಮಮ್ಮ ನಾಳೆ ಏನೇನು ಕೆಲಸ ಮಾಡ್ಬೇಕಂತ ಇವಾಗೆ ಡಿವೈಡ್ ಮಾಡಿಬಿಟ್ಟಿರ್ತಾರೆ. ನಾನು ಕಸ ಗುಡಿಸ್ಬೇಕು, ಅವಳು ಪಾತ್ರೆ ತೊಳಿಬೇಕು, ನಾನೆಲ್ಲ ಓಡಿಸ್ಬೇಕು, ಅವಳು ಪೂಜೆ ಮಾಡ್ಬೇಕು, ಈ ಥರ ಫುಲ್ ಡಿವೈಡ್ ಮಾಡಿ ಇಟ್ಬಿಟ್ಟಿರ್ತಾರೆ. ಇವಳು ನಾಳೆ ನೆಮ್ಮದಿಯಾಗಿ ನಿದ್ದೆ ಹೊಡಿಬೇಕಂತೆ. ಇವಾಗ ನಿದ್ದೆ ಚೆನ್ನಾಗಿ ಮಾಡ್ಬೇಕಂತೆ. ಮಧ್ಯಾಹ್ನ ತನಕ ಎದಲ್ಬಾರ್ದಂತೆ. ಅದಕ್ಕೆ ಇವಾಗ ಮಾಡ್ತಿದ್ದಾಳೆ. ರಾತ್ರಿ ಮಾಡಿ ಮುಗಿಸ್ಬಿಡ್ತೀನಿ, ಬೆಳಗ್ಗೆ ನನಗೆ ಏನು ಕೆಲಸನೂ ಹೇಳ್ಬೇಡಿ ಅನ್ನೋಂಗೆ ಇವಾಗ ಮಾಡ್ತಿದ್ದಾಳೆ. ಆ್ಯಂಡ್ ಟೈಮ್ ಗೊತ್ತಾ? ನಿಮ್ಮ ಟೈಮ್ ತೋರಿಸ್ತೀನಿ ನಾನು. ಓ ಮೈ ಗಾಡ್, ಟೈಮ್ ನೋಡ್ತಿದ್ದೀರಾ ಗೈಸ್ ನೀವು? 12:15. ದೆವ್ವ ಎದ್ದಿರುತ್ತೋ ಇಲ್ವೋ? ಈ ದೆವ್ವ ಎದ್ದು ಪಾತ್ರೆ ತೊಳಿತಿದ್ದೆ. ದೇವ ಯಾವ ದೇವಕ್ಕೋಸ್ಕರ ವೇಟ್ ಮಾಡ್ತಿದ್ದೆ ದೇವ? ನಿಮಗೆ ಪವಿ ಅದು ಆಫ್ ಮಾಡ್ತೀಯಾ? ಕಾಪಿ ರೈಟ್ಸ್ ಬರುತ್ತೆ. ಕಾಪಿ ರೈಟ್ ಏನಂತ ಮತ್ತೆ ಕೇಳಬೇಡ ಲೈಫಲ್ಲಿ. ನಿಂಗೆ ಕಾಪಿ ರೈಟ್ ಬಗ್ಗೆ ಹೇಳ್ಕೊಟ್ಟು ಅಡಿಗೆ ಮರ್ತಬಿಟ್ಟೈತದೇನೋ ಅಂತ. ಫುಲ್ ಬ್ಯುಸಿ ಇದೀನಿ, ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ? ನೋಡು ಎಷ್ಟು ಕ್ಲೀನಾಗಿ ಮಾಡಿದ್ದೀನಿ. ಓ ಮೈ ದೇವ್ರೆ, ನನ್ನ ತಂಗಿ ಇಷ್ಟು ಶ್ರಮ ಜೀವಿ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅಷ್ಟೇ ಜೀವಿ ಕಣೆ ನಾನು. ಅಯ್ಯೋ ಕಡೆ ಇನ್ನೇನೋ ಸ್ಕ್ಯಾಮ್ ಇದೆ ಬಿಡು, ನಾನು ನೋಡ್ಕೊಂತೀನಿ. ಅಂದ್ರೆ ಅವಳಿಗೆ ಏನೋ ಸ್ಕ್ಯಾಮ್ ಇದೆಯಂತೆ. ಆ ಸ್ಕ್ಯಾಮ್ ಏನಿಲ್ಲ, ಬೆಳಿಗ್ಗೆ ಆರಾಮಾಗಿ ನಿದ್ದೆ ಹೊಡಿಬೇಕು ಅಂತ ಈ ಸ್ಕ್ಯಾಮ್ಗಳೆಲ್ಲ ಮಾಡ್ತಿರೋದು ಅವಳು. ಇವಾಗಲೇ ಕೆಲಸ ಮಾಡಿ ಬೆಳಿಗ್ಗೆ ಆರಾಮಾಗಿ ನಿದ್ದೆ ಮಾಡೋಣ ಅಂತ, ಇವಾಗ ಆರಾಮಾಗಿ ನಿದ್ದೆ ಮಾಡೋಣ ಅಂತ ಇರೋದು. ಸೊ ಇವಾಗ ನಾನು ಅವಳಿಗೆ 12:15 ಆಗಿದೆ. ಇವಾಗ ಅವಳಿಗೆ ನಾನು ನಿದ್ದೆ ಮಾಡಕ್ ಬಿಡಲ್ಲ. ಅವಳಿಗೆ ಎಷ್ಟು ಇರಿಟೇಟ್ ಮಾಡ್ತೀನಿ ಅಂದ್ರೆ, ಪವಿನ ಈ ರಾತ್ರಿ ಜಾಗರಣೆ ಮಾಡಿಸ್ತೀನಿ. ಸಿಂಪಲ್. ಇವಾಗ ಏನಂತೀರಾ? ಪವಿನೇ ನನ್ನ ತಂಗಿ. ಅವಳೆಷ್ಟು ಶ್ರಮಜೀವಿ ಅಂದ್ರೆ ಗೈಸ್, ಪವಿ ಏನ್ ಗೊತ್ತಾ? ಮೊನ್ನೆಲ್ಲ ಫೇರ್ ಅಂಡ್ ಲವ್ಲಿ ಹಾಕೊಂಡು ಸಿಕ್ಕಾಪಟ್ಟೆ ಪಳ ಅಂತ ಹೊಳಿತಿದ್ಲು. ಇಲ್ಲ, ಅದು ಪಾಯಿಂಟ್ಸ್ ಮಾಯಿಶ್ಚರೈಸರ್. ಓ ಮೈ ಗಾಡ್, ಪಳ ಅಂತ ಹೊಳಿತಿದ್ಲು. ಆದ್ರೆ ನಾನೇ ವಿಡಿಯೋ ಮಾಡಿಲ್ಲ. ಅವಳು ಅಪರೂಪಕ್ಕೆ ಚಂದ ರೆಡಿ ಆಗ್ಬಿಡ್ತಾಳೆ. ನಾನು ಅನ್ಕೊಂತೀನಿ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡೋಣ, ಪಾಪ ಚೆನ್ನಾಗಿ ರೆಡಿ ಆಗೋಳೆ ಅಂತ ಮಾಡೋಣ ಅಂತ ಅನ್ಕೊಂತೀನಿ. ಆದ್ರೆ ಅನ್ಫಾರ್ಚುನೇಟ್ಲಿ ಆಗಲ್ಲ. ಪವಿ ಎಷ್ಟು ಬಿಸಿ ಇರುತ್ತೆ, ಕಡೆ ಆಗಿದೀನಿ. ಆವಾಗ ಬ್ಲಾಕ್ ಮಾಡ್ತಾ ಇದ್ದೆ. ಪವಿ ನನ್ಗಿಂತ ಚೆನ್ನಾಗಿ ಕಾಣ್ಬಿಟ್ರೆ ಜಾಸ್ತಿ ಅವಳಿಗೆ ಫ್ಯಾನ್ ಫಾಲೋವರ್ಸ್ ಆಗ್ಬಿಡ್ತಾರೆ ಅಂತ ಸ್ವಲ್ಪ ಹೊಟ್ಟೆ ಊರಿ ಜನಕ್ಕೆ. ಜನ ಸರಿ ಇಲ್ಲ. ಜನ ಮನೇಲಿ ಒಂದೈತೆ. ಹೌದಾ? ನನ್ ಕಣ್ ಮುಂದೆ ನಿಂತೈತೆ. ಗೊತ್ತಿಲ್ಲ ನನಗೆ ಏಂಜಲ್ ಹೆಂಗಿರ್ತಾರೆ ಅಂತ. ನಿಂಗೆ ಗೊತ್ತಿಲ್ವ ಹೇಳು ಏಂಜಲ್ ಹೆಂಗಿರ್ತಾರೆ ಅಂತ? ನಾನು ಯಾವಾಗಲೂ ಕನ್ನಡದಲ್ಲಿ ನೋಡ್ಕೊಂತೀನಿ ನನ್ನ ಮುಖನ. ದೇವ್ಗಳೆಲ್ಲ ಕನ್ನಡಿನಲ್ಲಿ ಕಾಣಿಸಲ್ವಲ್ಲ? ಕಾಣಿಸ್ತಿದ್ಯಲ್ಲ ಸಂಧ್ಯಾ. ಇಲ್ಲಿ ಪವಿ ವೇರ್ ಪ್ಲೀಸ್, ಇಲ್ಲಿ ಯಾರಾದ್ರೂ ಕಾಣಿಸ್ತಿದಾರ ನಿಮಗೆ? ಓ ಮೈ ಗಾಡ್, ಈ ಯಾರಿದು? ದೇವ ನೀನು? ನಾನ್ ನಿದ್ದೆ ಮಾಡಕ್ ಹೋಯ್ತಾ ಇದೀನಿ ಮಗು, ನಿದ್ದೆ ಮಾಡಕ್ ಹೋಯ್ತೀನಿ. ನಿದ್ದೆ ಮಾಡಕ್ಕೆ ಪವಿ ಏನ್ ಗೊತ್ತಾ? ಮಾತಾಡ್ಸಲ್ಲ ನಿನ್ ಜೊತೆ. ಪವಿ ಬಾಯಿಲಿ ಬಾರಿಲ್ಲ ಅಂತಾಕ್ಷರಿ ಆಡೋಣ. ಯಾವ್ದು ಮೊಬೈಲ್ ಈಗ ಕಿರ್ಚ್ಬೇಡ್ವೆ, ಅದಕ್ಕೆ ಹೋಗ್ತೀನಿ. ಪವಿ ಇರೇ, ನೀನ್ ನೋಡ್ ಬರೋದಕ್ಕೆ ಒಂದ್ ಸಾಂಗ್ ಬೇರೆ ಹಾಕ್ತೀನಿ. ಯಾವ ಸಾಂಗ್ ಹಾಕ್ತೀನಿ ಅಂತ ಹೇಳ್ತೀನಿ ಬಾಯ್ಲಿ. ಒಂದೊಂದು ಹೆಜ್ಜೆಯು ಬಲು ಮೋಹಕ
ಆ ಸಾಂಗ್ ಹಾಕ್ತೀನಿ ಬಾ. ಓಡೋಡ್ ಬಾ ಬೇಗ ಬಾ ಬೇಗ ಬೇಗ ಆಗ್ತೀಯ ಅಂತ ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಹೋಗಿ ಗೈಸ್ ಇವಳು ಹಿಂಗೆಲ್ಲ ಬಗ್ಗೋ ಮಗಳಲ್ಲ. ಏನೇನಿತ್ತು ನಿದ್ದೆ ಮಾಡೋದ್ ಬಿಟ್ಟು ಎದಳು ನಿಂಗೋಸ್ಕರ ಏನಾರು ಅಡ್ಗೆ ಮಾಡ್ಕೊಡ್ತೀನಿ. ಏನ್ ಮಾಡ್ತೀಯ? ಆಸೆ ನೋಡು ಹೋಗಿಲ್ಲ ಈಗ. ನೀವಿದ್ರ ಫ್ಲಾಶ್ ಲೈಟ್ ಕಣ್ಣಗ್ ಬಿಡ್ತಿದ್ರೆ ನಿದ್ದೆ ಎಲ್ಲೇ ಬರ್ತದೆ. ಪವಿ ನಿನ್ ಕಣ್ಣು ಏನು ಕೆಂಪಗಾಗಿದೆ ಯಾಕೆ? ಇವಾಗ ಕಷ್ಟ ಜೀವಿ ನಾನು. ನಮ್ಮ ಅಪ್ಪ ಅಮ್ಮ ನಮ್ಮ ಪವಿನ ಒಬ್ಬಳನ್ನೇ ಅಯ್ಯೋ ಅನ್ಸೋದು. ನನ್ನನ್ನ ರಾಣಿ ತರ ನೋಡ್ಕೊಂತಾರೆ. ಹೌದು, ನೀನು ನಂಗೆ ಅಯ್ಯೋ ಅನ್ಸ್ತೀಯ. ಹೌದಾ? ಯಾವ ಆಂಗಲ್ ಇಂದ ಪವಿ? ಇದೇ ಆಂಗಲ್. ಹೀಗೆ ನಾನೇನಾದ್ರೂ ಪರವಾಗಿಲ್ಲ, ಆದ್ರೆ ಅವಳಿಗೆ ಈ ಗೊಂಬೆ ಇಲ್ಲ ಬಿಡೋ. ಹಿಂಗೆ ಹುಡುಗ ನಿಜ ಹೇಳ್ತಿದೀನಿ, ಸುಮ್ನಿರು. ಸರಿ ನಾನು ನಿಜ ಹೇಳ್ತಾ ಇದೀನಿ, ಕೊಟ್ಬಿಡಲ್ಲಿ. ಕೊಡಲ್ಲ. ನೀನ್ ನನ್ಗೋಸ್ಕರ ಒಂದು ಡ್ಯಾನ್ಸ್ ಆಡು, ಅವಾಗ ಕೊಡ್ತೀನಿ. ತೊಂದ್ರೆ ಇಲ್ಲ ಪಂಕಜ. ಇಲ್ಲಿ ಪರಿಸ್ದೆ ನೀನು. ಪರಿಸ್ದೆ. ಅಬ್ಬು ಆಯ್ತಮ್ಮ. ಅಬ್ಬು ಅಂದ್ರೆ ಗಾಯ ಪವಿ ನಿಂಗೆ. ಕಂತ್ರಿ ಅರ್ಧೋಗ್ತಿತ್ತೀಗ. ಸಣ್ಣ ನನ್ ಕಷ್ಟಪಟ್ಟು ನಾನು ರೆಡಿ ಮಾಡೋದು ನಾನೇ ಹೊಲ್ದಿದ್ದೀನಿ. ಅದನ್ನ ಕಷ್ಟ. ಅಳು ಬಂದರು ಅಳಬಾರದು ಪವಿ ಪ್ಲೀಸ್. ಅಳು ಬಂದರು ಅಳಬಾರದು. ಪವಿ ನನ್ ಬ್ಲಾಗ್ ಯಾವಾಗಲೂ ಖುಷಿಯಾಗಿರ್ಬೇಕು ಪವಿ. ಪದೇ ಪದೇ ನನ್ ಜೊತೆ ಕಂಟೆಂಟ್ ಮಾಡಾಕ್ತಿದ್ರೆ ಪವಿ ನಿನ್ ಬಿಟ್ಟು ಯಾರಿದಾರ ಪವಿ ನನ್ಗೆ? ಯಾರಿದಾರ ಲೈಫಲ್ಲಿ ಹೇಳ್ಬಿಡು. ಒಂದು ಹುಡ್ಗ ಇದನ್ನ ಇಲ್ಲ. ಜುಮ್ಮಿ ಇದನ್ನ ನೋಡು. ಗೈಸ್ ಜುಮ್ಮಿ ನನ್ನ ನಾಯಿ ಮರಿ. ನಾಯಿ ಮರಿಯಲ್ಲ, ಅವನು ದೊಡ್ಡವನಾಗಿದ್ದಾನೆ. ಓ ಸರಿ, ಒಂದ್ ಡ್ಯಾನ್ಸ್ ಆಡಿದ್ರೆ ನಿನ್ ಈ ಗೊಂಬೆ ಕೊಡ್ತೀನಿ. ಇಲ್ಲಾಂದ್ರೆ ಕಾಲು ಮೇಲೆ ಕೈ ಕೆಳಗಡೆ ಹಾಕಿ ಹಿಂಗೆ ಹಿಂಗೆ ಕೊಡಿಲಿ. ನಾನು ನಿಜ ನಿಜ ಗೈಸ್ ಅವಳು ನಿಮ್ಸೆ ನಾನು ಏನ್ ಅದನ್ನ ಮಾಡ್ತೀನಿ. ನೆಟ್ಟಗಾದ್ರು ಹಿಡ್ಕೋ ಅವನ್ನ ಯಾಕೆ ಅದನ್ನ ಹುಡುಗಿ ತರ ಟ್ರೀಟ್ ಮಾಡಲ್ಲ ನೀನ್? ಏನು ಹುಡುಗ ತರಾನೇ ಕಾಣಿಸ್ತಾನೆ, ಹುಡುಗನೇ ನೀವಾಗ. ಹೌದಾ? ನಮ್ಮ ಅಪ್ಪ ಅಮ್ಮಂಗೆ ಹೇಳಲೇಬೇಕು ಈ ವಿಷಯ. ಇಲ್ಲೇ ಬಿಡಕ್ಕಾಗಲ್ಲ, ಹೋಗಿ ಹೇಳ್ತೀನಿ ನಾನು. ಆದ್ರೆ ಅವ್ರು ಇವಾಗ ನಿದ್ದೆ ಮಾಡ್ತಾರ, ಅವ್ರು ನನ್ ಪರ್ಕೆನಲ್ಲೇ ಹಾಕ್ಬಿಡ್ತಾರೆ. ಏಯ್ ಬಿಡು ನೀನು ಅಮ್ಮ. ಅಷ್ಟು ಭಯ ಹಿಡ್ಕೊಂಡು ಯಾಕೆ ನನಗೆ ಇಷ್ಟು ಹಿಂಸೆ ಕೊಡ್ತಾ ಇದೆಯಾ? ಏಯ್ ಭಯ ಅಲ್ಲ, ಅದು ಎದ್ದಳು ತಗೊಂಡ್ಬಿಟ್ಲು. ಚಿನಿ ಬಾ ಚಿನಿ, ಹೊರಗ ವಸ್ತು ಅದು ಬಿಡಲ್ಲ ನಿನ್ನ. ನಾನು ಪವಿ ರಿಯಲಿ ಪವಿ ಅವಳು ನಿದ್ದೆ ಮಾಡ್ಬಾರ್ದು. ನಾನೇನೇ ಮಾಡಿದ್ದೆ ಅಂದ್ರೆ ಇವಾಗ ನೀನು ಕಂಪ್ಲೀಟ್ ಬೇಕು ಅಂದೆ. ನನಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತೇನೆ? ಪವಿ ನಾನು ಎಲ್ ಪವಿ ಹಿಂಸೆ ಕೊಟ್ಟೆ? ಒಂದ್ಸರಿ ಯಾರು ನಿನ್ ಜೀವನದಲ್ಲಿ ನಾನು ಅಯ್ಯೋ ಅನ್ಸಿದಿನ ನಿನ್ಗೆ? ದುರಂತ ನನಗೆ. ನೀನ್ ನನ್ನ ಅಕ್ಕ ಆಗಿ ಬಂದ್ಬಿಟ್ಟಿದ್ಯಾ, ಅದೇ ನನ್ನ ಭಾಗ್ಯ. ನಿನ್ನ ಭಾಗ್ಯ ಭಾಗ್ಯ, ಅದು ನಿಂದೆ ಭಾಗ್ಯ. ಆ ಭಾಗ್ಯ ಯಾರು ಅನ್ಕೊಂಡಿದ್ಯಾ ನಿನ್ ಲೈಫಲ್ಲಿ? ನನ್ನ ಲೈಫಲ್ಲಿ ಭಾಗ್ಯ ನಾನೇ. ನಿನ್ ಲೈಫ್ಗೂ ನಾನೇ ಭ್ರಮೆ. ಏಯ್ ಹೆಮ್ಮ ಲಕ್ಕಿನೋ. ನನ್ನ ಲೈಫಲ್ಲಿ ಲಕ್ಕನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಲಕ್ಕಿ ಚಾಮ್. ಅದು ಚಾಮ್ ಅಲ್ಲ, ಚಾಮ್. ಅದೇ 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 ಜಾಮ್ ಮಾಡ್ಬಿಡು, ಜಾಮೂನ್ ಮಾಡ್ತೀನಿ. ಏನಿವಾಗ ಗೊತ್ತು ಪವಿ ನಿನ್ 10th ಪಾಸ್ ಆಗಲ್ಲ ಪವಿ. ಗೈಸ್ ಅವಳು ಹೇಳ್ತಿದ್ಲು ಧರ್ಮಸ್ಥಳಕ್ಕೆ ಹೋಗ್ಬಿಡಣ ಸಂಧ್ಯಾ ನಾನು ನೀನು ಅಂತ. ಏನಕ್ಕಂದ್ರೆ ಏನಕ್ಕೆ ಧರ್ಮಸ್ಥಳಕ್ಕೆ ಹೋಗೋದು ಅಂದ್ರೆ 2 ದಿನದಲ್ಲಿ 10th ರಿಸಲ್ಟ್ಸ್ ಬರುತ್ತಲ್ಲ. ಸೊ ಅಕಸ್ಮಾತ್ ಅವಳೇನಾದ್ರೂ ಪಾಸ್ ಆಗ್ಬಿಟ್ರೆ ವಾಪಸ್ ಮನೆಗ್ ಬರ್ತಾಳಂತೆ. ಅಕಸ್ಮಾತ್ ಏನಾದ್ರೂ ಫೇಲ್ ಆಗ್ಬಿಟ್ರೆ ಅಲ್ಲೇ ಧರ್ಮಸ್ಥಳದಲ್ಲಿ ಯಾವ್ದಾದ್ರು ಒಂದ್ ಸೇವೆ ಮಾಡ್ಕೊಂಡು ಅಲ್ಲೇ ಸನ್ಯಾಸತ್ವ ತಗೊಂಡು ಅಲ್ಲೇ ಇದ್ಬಿಡ್ತಾಳಂತೆ. ಮಠ ಎಲ್ಲಿ ಸೇರ್ಕೊಂತೀಯ? ಮಠ ಸೇರ್ಕೊಂತಾಳಂತೆ ನನ್ ತಂಗಿ. ಆ ಧರ್ಮಸ್ಥಳಕ್ಕೆ ಹೋಗೋಣ ಬಾ 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 ಅಂತವಳೆ. ಇಲ್ಲಿದ್ರೆ ಅವಳು ತಿಥಿನೇ ಆಗ್ಬಿಡುತ್ತಲ್ಲ, ಅದಕ್ಕೆ ಅಲ್ಲೋಗೋಣ ಅಂತ ಅಲ್ವಾ ಪವಿ? ಹೇಳ್ದೆ ನಾನು ಬುಕ್ ಎತ್ಕೊಂಡು ಓದ್ಕೊಳ್ಳೆ, ಜಸ್ಟ್ ಪಾಸ್ ಆಗೋ ತರ ಆದ್ರೂ ಓದ್ಕೊಳ್ಳೆ ಅಂತ. ಒನ್ ನೈಟ್ ಅಲ್ಲಿ ಕುತ್ಕೊಂಡೆಲ್ಲ ಓದೋದು ನಾವು. ಒಂದ್ ನೈಟ್ ಅಲ್ಲಿ ಓದಿ ಇವಾಗ ಪಾಸ್ ಆಗಿಲ್ಲ ಅಂದ್ರೆ ಇರೋದಲ್ಲ. ಪಾಸ್ ಆಗ್ತೀನಿ ಬಿಡೆ. ನಂಗೆ ನಿದ್ದೆ ಬರ್ತಾ ಇತ್ತು. ಅದೇನ್ ಗೊತ್ತಾ, ಒಟ್ಟಿಗೆ ನಿದ್ದೆಗೆ ಯಾವತ್ತೂ ನಾನು ಮೋಸ ಮಾಡಲ್ಲ. ಅದ್ರಲ್ಲಿ ಎಷ್ಟು ಕಷ್ಟ ಪಡ್ತಾ ಇದೀನಿ ನಿಮ್ಗೆ ಖುಷಿ ಪಡ್ಸಕ್ಕೋಸ್ಕರ.
ಅದು ಅವಳಂಗೆಲ್ಲ ನಿದ್ದೆ ಮಾಡಂಗಿಲ್ಲ. ನಿದ್ದೆ ಮಾಡ್ತಾಳೆ ಅಂದ್ರೆ ನಾನು ಹೆಂಗ್ ಬಿಡ್ಲಿ? ಅಯ್ಯೋ ಕಂತ್ರಿ 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 ನಂಗೆ ಗೊತ್ತಾಗಿತ್ತೇ ಮದ್ದಿ ಬಿತ್ರಿ ಮಿಸ್ ಆಗೋಯ್ತು ಗೈಸ್, ಮಿಸ್ ಆಗೋಯ್ತು. ಗೊತ್ತೇ ನಿಮ್ ಬ್ಲಾಗ್ ಮಾಡ್ಕೊಂಡು ಹೋದೆ ಅಂತ ಗೊತ್ತಾಗೋಯ್ತು. ಅನ್ಯವಾಗಿ ಮಿಸ್ ಆಗೋಯ್ತು ಗೈಸ್, ಬೇಜಾರಾಗ್ತಿದೆ. ಪವಿ ಜಸ್ಟ್ ಮಿಸ್ ಆಗೋದೆ ಕಣೆ. ಇಲ್ಲಂದಿದ್ರೆ ನೀನ್ ಹೆಂಗೆ ಬುದ್ಧಿ ಉಪಯೋಗಿಸ್ಬಿಟ್ಟೆ? ನಿಂಗೆ ಅಷ್ಟು ಬುದ್ಧಿ ಇಲ್ವಲ್ಲ? ನನ್ನ ಇಂಟೆಲಿಜೆಂಟ್. ಇಷ್ಟೊತ್ತು ಪಾತ್ರ ತೊಳ್ಬಿಟ್ಟೆ ಬಂದಿದ್ದ. ಪವಿನ ಅಯ್ಯೋ ಅನ್ಸದ್ರಲ್ಲಿ ಒಂಥರ ಮಜಾ ಗೈಸ್. ಏನಂತೀರ? ಅವಳನ್ನ ಇರಿಟೇಟ್ ನೋಡಕ್ ಎಷ್ಟು ಮಜಾ ಇರುತ್ತೆ ಗೊತ್ತಾ? ಆದ್ರೂ ನನ್ನ ತಂಗಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್. ಪವಿ ಯು ಆರ್ ಸೋ ಬ್ಯೂಟಿಫುಲ್. ಚೆನ್ನಾಗಿಲ್ಲ ಅನ್ಬೇಡ, ಗೋ ತೃಪ್ತಿ ಮಾಡ್ಕೋದಿ. ಚೆನ್ನಾಗಿದ್ದೀನಿ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ಯಾಕೆ ಪವಿ? ಯಾಕೋ ಗೊತ್ತಿಲ್ಲ ಸರ್, ನೀ ಹೇಳ್ಬೇಕು ಅನಿಸ್ತು ಹೇಳ್ಬಿಟ್ಟು. ಅವಳು ಅವಾಗ ಹಂಗೆ ಗೈಸ್ ತಿಕ್ಲ ತರ ಆಡ್ತಾಳೆ. ಬೈಯತ್ ಕಳ್ಸಿದೀನಿ ನಾನು. ಹೊಸದಲ್ಲ ಅದು, ಅದೊಂಥರ ಹಳೇದೆ, ಬಟ್ ಬೈಯತ್ ಕಳ್ಸಿದೀನಿ. ಅಂದ್ರೆ ಅದು ಸ್ವಲ್ಪ ಫನ್ನಿ ಆಗಿರ್ಬೇಕು. ಏನ್ ಇವಳು ಸಂಗಿ ಹಿಂಗೆಲ್ಲ ಬೈತಾಳ ಅಂತ ನೀವ್ ಅನ್ಕೊಂಬೇಡ್ದಲ್ವಾ? ಅದಕ್ಕೆ ತಿಕ್ಲ ತರ ಆಡ್ಬೇಡ. ತಿಕ್ಲ ನನ್ ಮಗನೇ. ಇದು ಹುಡುಗಂಗಾಯ್ತು, ತಿಕ್ಲ ನನ್ ಮಗ್ಳೆ, ಹುಡುಗಿಗೂ ಆಯ್ತು. ನೋ ಜೆಂಡರ್ ಡಿಸ್ಕ್ರಿಮಿನೇಷನ್. ಬೆಡ್ಶೀಟ್ ಅಲ್ಲ, ಬೆಡ್ಶೀಟ್ ಬೆಡ್ಶೀಟ್ ಬೆಡ್ಶೀಟ್. ಪಾಪ ಜೀವನದಲ್ಲೆಲ್ಲ ಕಳ್ಕೊಂಡು ಹೋಗ್ತಾಳೆ. ನಮ್ಮಮ್ಮ ಎಲ್ಲ ಒಗ್ಗೆ ಹಾಕ್ಬಿಟ್ಟೈತೆ. ಏನ ಬೆಡ್ಶೀಟ್ ನಿನ್ಗೆ ಏನಕ್ಕೆ ಹೀಗ್ ಬೆಡ್ಶೀಟು? ನೀನು ನಿದ್ದೆ ಮಾಡಕ್ ಬಿಡೋರು ಯಾರು ಇವತ್ತು? ನಾನು ನಿದ್ದೆ ಮಾಡ್ತೀನಿ. ನಾನು ಹೆಂಗಾದ್ರೂ ಮಾಡ್ತೀನಿ. ಹೆಂಗಾದ್ರೂ ಹೆಂಗ್ ಮಾಡ್ತೀಯ ಪವಿ? ಏಯ್, ನನ್ ಬೆಡ್ರೂಮ್ ಬಂದ್ ಏನಕ್ಕೆ ಗಬ್ ಮಾಡ್ತಿದ್ಯಾ? ಹೋಗ ನಿನ್ ಬೆಡ್ರೂಮ್ಗೆ. ಇದು ಆಯ್ತು ಹಿಡ್ಕೊಳ್ಳ. ನನ್ ಗೊಂಬೆ ಕಣೆ ಇದು, ಇದು ಅಂತ ಬುಟ್ಟ ಅನ್ಸ್ತೀನಿ. ನಮ್ ಸುಮ್ಮನೆ ನಿನ್ನ ಗೊಂಬೆ ಅನ್ಬೇಡ. ಇದು ನನ್ ಗೊಂಬೆ ಕಣೆ ಅದು. ಸಂಜೆ ಅದಕ್ಕೆ ಏಟ್ ಮಾಡ್ತಾ ಇದ್ಯಾ? ಪವಿ ಇರು ಪವಿ, ಒಂದ್ ಹೇಳ್ಬಿಡು ನನಗೆ ಇವಾಗ. ಏನ್ದಿ ಪವಿ, ನೀನ್ ಹಂಗೆಲ್ಲ ಲುಕ್ ಕೊಡ್ಬೇಡ ಪವಿ. ನನಗೆ ಸೇಮ್ ಕಾಂಚನನೇ ಎದ್ದು ಬಂದಂಗಿರುತ್ತೆ. ಬಂದಳು ನೋಡು, ಬಲಿ ಹಾಕುತ್ತಾಳೆ ಕಲ್ಪನಾ. ಕಲ್ಪನಾ ಅವಳಲ್ಲಿ ಹೋಗಿದ್ದಾಳೆ, ನಾನು ಸುಮ್ನೆ ಬಿಡ್ತೀನ. ಒನ್ ಮೋರ್ ಅಟೆಂಪ್ಟ್. ಗೈಸ್ ಪವಿ ಎಷ್ಟು ಕಂತ್ರಿ ಅಂತೀರಾ? ಅವಳು ನನಗೆ ಇವಾಗ ನೀರ್ ಹಾಕಕ್ ಬಂದ್ಬಿಟ್ಲು. ನನ್ ವಿಡಿಯೋ ಇಡ್ತಿಲ್ಲ, ಜಸ್ಟ್ ಮಿಸ್ ಗೊತ್ತಾ? ಅವಳು ಆಚೆನೆ ಇಡ್ತಾಳೆ. ಪವಿ ನೀನು ಹಾಕ್ಬೇಡ, ನಾನು ಹಾಕಲ್ಲ. ಲೆಟ್ಸ್ ಕಮ್ ಟು ಅ ಡೀಲ್. ಈ ಕಪಿ ಇಲ್ಲಿ ಇಲ್ವಾ ಅನ್ನೋದೇ ಡೌಟ್ ನನಗೆ. ಯಪ್ಪ ಅವಳು ಹಾಕ್ಬಿಡ್ತಾಳ, ನನಗೆ ಗೊತ್ತು. ಬೇಕಿತ್ತ ನನಗಿದು. ಅವಳು ಹೆವಿ ಹಾಕ್ಬಿಡ್ತಾಳೆ ಗೈಸ್. ಅವಳು ಬರ್ತಾಳೆ ಪಕ್ಕ, ಅವಳು ರಿವೆಂಜ್ ತೀರಿಸ್ಕೊಂತಾಳೆ. ಬಿಡಲ್ಲ, ರಿವೆಂಜ್ ರೆಡಿ ಮಾಡಿಟ್ಕೊಂಡಿರ್ತಾಳೆ. ನನ್ನ ಪಾಪ ಬಿಟ್ಬಿಡೋಣ ಅನ್ಕೊಂಡಿದ್ದೆ, ಬಿಡೋ ಮಗಳೇ ಅಲ್ಲ. ತಂಗಿಗೆ ಎಷ್ಟು ಅಂದಮೇಲೆ ಅಕ್ಕಗೆ ಇನ್ನಿಷ್ಟಿರುತ್ತೆ. ರಿವೆಂಜ್ ಟೈಮ್ ಗೈಸ್, ರಿವೆಂಜ್ ಟೈಮ್. ನಾವೇನು ವಾಟರ್ ಗೇಮ್ ಮಾಡ್ತಾ ಇದೀವ ಗೊತ್ತಿಲ್ಲ, ಅದೇನು ಆಡ್ತಾ ಇದೀವಿ. ಒಟ್ನಲ್ಲಿ ಮಜಾ ಮಾಡ್ತಾ ಇದೀವಿ. ಪವಿ ನನ್ನ ಕೈಲೂ ನೀರಿದೆ, ಅಕಸ್ಮಾತ್ ನೀನು ನನ್ಗೆ ಹಾಕಿದ್ರೆ ನಾನು ನಿನ್ಗೆ ಹಾಕ್ತೀನಿ. ಪವಿ ನನ್ನ ಕೈಲೂ ನೀರಿದೆ, ನೀನು ನನ್ಗೆ ಹಾಕಿದ್ರೆ ನಾನು ನಿನ್ಗೆ ಹಾಕ್ತೀನಿ. ಪವಿ ಇವಳೆಲ್ಲ ಒಳ್ಳೆ ನಂಗೆ ಡೌಟ್ ಗುರು. ಈ ಕಂತ್ರಿ ಇದು ಎಲ್ಲೋ ಇರುತ್ತೆ ಇದು. ಪವಿ ನಾನು ನಮ್ಮ ಮನೇಲಿದ್ದೀರ ಬೇರೆಯವ್ರ ಮನೇಲಿದ್ದೀರ ಅಂತಾನೆ ಅರ್ಥ ಆಗ್ತಿಲ್ಲ, ಅಷ್ಟು ಭಯ ಆಗ್ತಿದೆ. ಇವಳು ಇಲ್ಲಿಲ್ಲ. ಪವಿ ಬೇಡ ಪವಿ ವಾಟರ್ ಬಾಟಲ್ ಹೊಡಿತಾಳೆ. ಇಲ್ಲಿ ನೋಡಿ, ಇಲ್ಲಿ ಗ್ಲಾಸ್ ಎಲ್ಲ ನೀರು. ಅಯ್ಯೋ ನಾನಿನ್ನ ತೋರಿಸ್ತೀನಿ. ನಿಜ ಎಷ್ಟು ನೀರ್ ಹಾಕಿದ್ವು ಅಂದ್ರೆ ನನ್ನ
ಅದು ಆ್ಯಕ್ಚುಲಿ ಬಿದ್ದಿಲ್ಲ ನನ್ನ ಮೇಲೆ, ನೆಟ್ಟಾಗೆ ಗುರಿ ಇಲ್ಲ ಅಕ್ಕನಿಗೆ, ಇಲ್ಲಿ ಇಲ್ಲಿ ಎಲ್ಲರೂ ಫುಲ್ ನೀರು. ನಮ್ಮ ಅಮ್ಮಗೆ ಏನಾದ್ರು ಈ ವ್ಲಾಗ್ ನೋಡಿದ್ರೆ ಪವಿ ನೀರು ಹಾಕಿದ್ಲು. ವಾಟರ್ ಬಲೂನ್ ಅವಳು ನನಗೋಸ್ಕರ ತಂದಿ. ಹೆಂಗ್ ಕ್ಲೀನ್ ಮಾಡ್ತೀವಿ ಅಂತ ಪವಿ ಓಡೋದ್ರೆ ಪವಿ ಅವಳ ರೂಮ್ ಅವಳೇ ಗಲೀಜ್ ಮಾಡ್ಕೊತಾವಳೆ. ಸಂಧ್ಯಾ ನಿನ್ ರೂಮಿಗೆ ಬಾ ಸಂಧ್ಯಾ. ಪವಿ ನನ್ನ ರೂಮಿಗೆ ಬರಲ್ಲ ಪವಿ, ನಾನು ಇಲ್ಲಿ ಬಿಟ್ಟು ಆಚೆ ಬರಲ್ಲ ಪವಿ. ನೋಡಿ ಅವಳು ಹಿಂಗೆ ಪವಿ ನಿಂಗೆ ಕತ್ಲಲ್ಲಿ ಕಾಣ್ತಾನೆ ಇಲ್ಲ ಕಣೆ, ಒಂಚೂರು ಬೆಳಕಕ್ಕೆ ಬಾ. ಪರವಾಗಿಲ್ಲ, ನಿನ್ ದೇವ್ರಣೆಗೂ ಕತ್ಲಲ್ಲಿ ಕಾಣ್ತಿಲ್ಲ, ಬೆಳ್ಳಗಾದ್ರೂ ಕಾಣ್ತೀಯಾ? ಇಲ್ಲ ಕರಿ ಹೆಗ್ಣ ನೀನು. ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ, ಸೌಂಡ್ ಕೇಳಿಸ್ತು. ಅಕಸ್ಮಾತ್ ಏನಾದ್ರು ಅಪ್ಪ ಅಮ್ಮ ಬಂದ್ರೆ ಇಬ್ರಿಗೂ ವಿಡಿಯೋ ಕೇಳಿತಾರೆ. ಈಗ ಈ ಕಂತ್ರಿ ಬಾ ಬಿತ್ರಿ ಓಕೆ. ಪವಿ ಬಂದ್ರೆ ಒಂದೇ ಶಾಟ್, ಬಂದಿಲ್ಲ ಅಂದ್ರೆ ಈ ಬಕೆಟಲ್ಲಿ ನೀರು ತುಂಬ್ಕೊಂಬಂದು ಹೊಡೆದ್ಬಿಡ್ತೀನಿ ನಿನ್ಗೆ. ಕೂದಲೆಲ್ಲ ನೆನ್ಸ್ಬಿಟ್ಲು ಗೊತ್ತಾ? ನಮ್ಗೇನ್ ತಿಕ್ಲಿ ಹಿಡ್ದಿದ್ಯಾ? 2 ಗಂಟೆ ಆಗ್ತಿದೆ, ನಾವು ವಾಟರ್ ಬಲೂನಲ್ಲಿ ಆಟ ಆಡ್ತಾ ಇದ್ದೀವಿ. ನನ್ನದು ಕೊಟ್ಬಿಡು, ನನ್ ಋಣದಲ್ಲಿ ಸಾಯ್ಬೇಡ. ನಿನ್ ಋಣದಲ್ಲೇ ಸಾಯ್ತೀನಿ ಪವಿ, ನನ್ ಋಣದಲ್ಲಿ ಸಾಯ್ಬೇಡ. ಯಾರಿಗ್ ಬೇಕು ನಿನ್ ಋಣ? ಅಣ್ಣಲ್ಲ ಪವಿ ನಾನು, ನನಗ್ ಬೇಕು ನಿನ್ ಋಣ. ವಾಟ್ ಇಂಗ್ಲಿಷ್ ಯಾ? ಅವನೊಂದ್ ಕೊಡು ಆಯ್ತು, ನಾನು ಹೋಗ್ಬಿಡ್ತೀನಿ. ಯಾರನ್ನ? ಅವನನ್ನ. ಗೈಸ್ ಇವಳಿಗೆ ಇವಳ ಮೇಲೆ ನೀರ್ ಹಾಕಿದ್ರೆ ಎಷ್ಟ್ ಬೇಜಾರಾಗುತ್ತೋ ಇವಾಗ ಗೊತ್ತಿಲ್ಲ. ನನ್ನ ಆಸ್ಕಿ ಅದು, ನಾನು ಸುಮ್ಮನೆ ಇದ್ಬಿಡ್ಬೇಡ. ಕಳ್ದ್ಬಿಡ್ತೀನಿ. ಕರ್ದು ಬಿಡು, ಇಬ್ರು ಬೈಸ್ಕೊತೀವಿ, ಇಬ್ರು ಓಡಿಸ್ಕೊತೀವಿ. ಅದಕ್ಕಿಂತ ದೊಡ್ಡ ವಿಷಯ ಏನಾಗಲ್ಲ. ಸ್ಟಡಿ ಟೇಬಲ್ ಹತ್ರ ಹೋಗ್ಬೇಡ. ಓ ಸ್ಟಡಿ ಟೇಬಲ್ ಅಂತೆ, ಅದು ತೋರಿಸ್ಬೇಡ. ನಾನು ನಿನ್ನ ಹಾಸಿಗೆ ಮೇಲೆಲ್ಲ ಚೆಲ್ಬಿಡ್ತೀನಿ ನೀರು. ಸರಿ ಹೋಗಲ್ಲ, ಸರಿ ಇಲ್ಲ. ಮೊದ್ಲೇ ಹುಚ್ಚ ಬೇಕಂಡ ಹುಚ್ಚಿ ವೆಂಕಟಿ 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 ಅಲ್ಲ, ವೆಂಕಟಿ 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 ಇದು ಮಾಡಿ ಟ್ರೈ ಮಾಡಿ ನೋಡಿ. ನಾನು ನಿನ್ ರೂಮ್ ಹಚ್ಚಿರ್ತೀನಿ. ನಿಜ ನನ್ನ ರೂಮ್ ಅದೇನಕ್ಕಾದ್ರೂ ನೀರು ಇರ್ತಾರೋ ಗೊತ್ತಿಲ್ಲ. ಈ ನವರಸ ಇವ್ನ 7 ಥರನೂ ಹೇಳ್ಬೇಕ ನಿಂಗೆ.